ನಮ್ಮ ಪಕ್ಷದ ಗುರಿ ಒಂದೇ, ಯಾವ ಅಭ್ಯರ್ಥಿ ಕೊಟ್ಟರು ಕೂಡ ನಮಗೆ ಕೊಟ್ಟಂತ. ಅಲ್ಲಿ ಪತ್ರಿಕೆಯಲ್ಲಿ ಕೈಮೂರು ಕೇಳ್ಕೊಳ್ತೀವಿ, ಹಂಗೆ ಉರಿಂಗೆ ಅಂತ ಯಾರು ಕೂಡ ಪತ್ರಿಕೆಗಳು ಜವಾಬ್ ಮಾಡ್ತಾರೆ. ಒಂದು ಸರ್ ಏನು ಅಪ್ಪಿತಪ್ಪೇಳಿ ಕೂಡ ಅದನ್ನೇ ದೊಡ್ಡ ಮಾಡಿ ಬರ್ತಾರೆ. ಅದಕ್ಕೋಸ್ಕರ ಪತ್ರಿಕೆ ಅದನ್ನು ಬಾರಿಸ್ಬಿಟ್ಟು ಪತ್ರಿಕೆಗಳನ್ನ ನೀವು ಆದಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ನಮ್ಮ ಜಿಲ್ಲೆಯಲ್ಲಿ ಅದು BJP ಪಕ್ಷ ಅಂತಕ್ಕಂಥ ಸಂಘಟನೆ ಇದೆ. ಬುದ್ಧಿಮತ್ತಿದ್ದೀರಿ, ಬಹಳ ಜನ ಇದ್ದೀರಿ, ಆತ್ಮೀಯತೆ ಇದೆ, ಎಲ್ಲರ ಜೊತೆ ಎಲ್ಲ ಒಗ್ಗಟ್ಟಾದರೆ ನಮ್ಮ ಸುರೇಶ್ ಗೌಡ್ರೆ 1 ಲಕ್ಷ 1.5 ಲಕ್ಷ ಭಾಳ ಚೆನ್ನಾಗಿದೆ. ಅದಕ್ಕೆ ಕೆಲವು ನಮ್ಮಲ್ಲಿ ಸುರೇಶ್ ಗೌಡ್ರ ಕೆಲವು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಕ್ಕಂಥದ್ದಲ್ಲ, ಯಾವ ರೀತಿ ನಾವು ಗೇನ್ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತು, ಸುರೇಶ್ ಗೌಡ್ರಿಗೆ ಗೊತ್ತು. ನಾವು ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ನಾವು ಮಾಡ್ತೀವಿ. ಆದಷ್ಟು ಕೂಡ 100ಕ್ಕೆ 100 ನಮ್ಮ ಪಕ್ಷದಲ್ಲಿ ಈ ಸಾರಿ ಡ್ಯಾಮೇಜ್ ಹೊಡಿತಕ್ಕಂಥ ರೀತಿ ಮಾಡ್ತಾ ಇದ್ದೀವಿ. ಸೇರಿದ್ರೆ ನಾನಂತೂ ಅಭ್ಯರ್ಥಿ ಅಲ್ಲ, ನಿಮ್ಮ ಆಶೀರ್ವಾದ ನನಗೆ ಸದಾ ಆಗಿ ಭಾಳ ಯಾವಾಗಲೂ ಕೂಡ ನಮ್ಮನ್ನು ಬೆಳೆಸಿ ಸಾಕಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳು. ಅದೇ ರೀತಿ ಕಾರ್ಯಕರ್ತರು ಮುಂದಿನ ದಿನಗಳನ್ನು ಕೂಡ ನಮ್ಮ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು. ಆಶೀರ್ವಾದ ಮುಖಾಂತರವಾಗಿ ಹೋರಾಟ ಮಾಡಬೇಕು. ಇಲ್ಲಿ ಬಂದಿರತಕ್ಕಂಥವ್ರು ಕೊನೆಯ ಪಕ್ಷ ಒಬ್ಬೊಬ್ಬರು ಇಲ್ಲಿ ಬಂದಿರತಕ್ಕಂಥ ಕಮ್ಮಿ ಜನ, ಒಬ್ಬ ವ್ಯಕ್ತಿ ಒಬ್ಬ ಮುಖಂಡ ಕೊನೆಯ ಪಕ್ಷ 500 ಓಟ್ ಹಾಕ್ತೀವಿ ತಗೊಂಡು ನೀವು ಪ್ರಮಾಣ ಪತ್ರಿಕೆ ಮುಖಾಂತರ ಬರೆದುಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನೀವು ಮಾಡಿಕೊಂಡು ಒತ್ತಲ್ಲ ನಾವು ಉತ್ತಮವಾಗಿರ್ತಕ್ಕಂಥ ಒಂದು ನಿಜಾಗ್ತಿ ಬರ್ತದೆ ಅಂತ ಹೇಳಿ ಅವರ ಒಗ್ಗಟ್ಟ ಮಾಡೋಣ, ಹೋರಾಟ ಮಾಡೋಣ. ನಮ್ಮ ಪಕ್ಷದ ಅಭ್ಯರ್ಥಿ ಯಾರ್ಯಾರು ಕೂಡ ಅವರು ದೇವಸ್ಥಾನಕ್ಕೆ ಹೋರಾಟ ಮಾಡೋಣ ಅಂತ ನಾವೇನು ಮಾತು ಮಾಡ್ತೀವಿ.